ರಾಮಯ್ಯ ಇದ್ದಾರೆ. ಅವ್ರದ್ದೇ ಆದಂಥ ಅವರ ಕುಟುಂಬಕ್ಕೆ ಅವ್ರದ್ದೇ ಆದಂಥ ಹಿನ್ನೆಲೆ ಇದೆ. ರಕ್ಷಾ ರಾಮಯ್ಯ ಅಂದರೆ MS ರಾಮಯ್ಯ ಅವರ ಫ್ಯಾಮಿಲಿ ಅಂದರೆ ದಾನ ಧರ್ಮ ಮಾಡಿರೋವಂಥವ್ರು. ಹಾಸ್ಪಿಟ್ಲ್ ಇರ್ಬೋದು, ಬೇರೆ ಯಾವುದೇ ರೀತಿಯಲ್ಲಿ ಅವರಿಂದ ಸಹಾಯ ಪಡೆದಿರೋವಂಥದ್ದೇ ಆಗಲಿ, ಅವರಿಂದ ಏನು ತೊಂದರೆ ಆಗಿರ್ತಕ್ಕಂಥದ್ದು ಇವಾಗ ಕಾಣಿಸ್ತಾ ಇಲ್ಲ. ಅದೇ ರೀತಿಯಂಥ ಅವರ ವಿರುದ್ಧ ನಿಂತಿರ್ತಕ್ಕಂಥ BJP ಅಭ್ಯರ್ಥಿ ಏನಿದ್ದಾರೆ, ಇವತ್ತು BJP ಅಭ್ಯರ್ಥಿ ವೋಟ್ ಕೇಳೋಕ್ಕೆ ಅವರಿಗೆ ಅರ್ಹತೆ ಇಲ್ಲ ಅಂಥ ಅಭ್ಯರ್ಥಿ ಆಗಿದ್ದಾರೆ. ಯಾಕಪ್ಪ ಅಂದರೆ ಅವರ ಹಿನ್ನೆಲೆ ನೋಡಿದ್ರೆ ಅವರ ಅಪ್ಪನ ಕಾಲದಲ್ಲಿ 1 ಎಕರೆ ಜಮೀನು ಇದ್ದಿದ್ದು ನಾವೆಲ್ಲ ಹುಡುಗರಾಗಿದ್ದಾಗಿಂದ ನಾವು ನೋಡಿದ್ವಿ. ಪೆರೇಸಂದ್ರ ಕ್ರಾಸಲ್ಲಿ ಒಂದು ಮನೆ ಇತ್ತು ಅಷ್ಟೇ. ಇವತ್ತು ಸಾವಿರಾರು ಕೋಟಿ ಒಡೆಯ ಆಗಿದ್ದಾನೆ. ಈ ಕೋಟ್ಯಾಂತರ ರೂಪಾಯಿ ಮನೆಗಳನ್ನು ಬೆಂಗಳೂರಲ್ಲಿ ಸದಾಶಿವನಗರದಲ್ಲಿ ಮಾಡಿದ್ದಾನೆ. ಈಗ ಕೋವಿಡ್ ಬಂದಾಗ ಅನೇಕ ಜನರ ಪ್ರಾಣಗಳ ಮೇಲೆ, ಸತ್ತಂಥ ಶವಗಳ ಮೇಲೆ ದುಡ್ಡು ಮಾಡಿದ್ದಾನೆ. ಅಂಥ ವ್ಯಕ್ತಿಗೆ ಓಟ್ ಹಾಕೋಂಥ ವ್ಯವಸ್ಥೆ ನಮ್ಮಲ್ಲಿ ಬರಬಾರ್ದು. ನಮ್ಮ ಜನ ಎಚ್ಚೆತ್ತುಕೊಂಡು BJPಯನ್ನು ದೂರ ಇಡಬೇಕು. ಅದರಿಂದ ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಅವರನ್ನು ದೂರ ಇಟ್ಟು ಸಜ್ಜನಿಗೆ ಸರಳತೆಗೆ ಹೆಸರಾಗಿರ್ತಕ್ಕಂಥ ರಕ್ಷಾ ರಾಮಯ್ಯ ಅವರನ್ನು ಗೆಲ್ಲಿಸಬೇಕು ಅಂತ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಕರ್ನಾಟಕದ CM ಆಗಿರುವಂಥ ಸಿದ್ದರಾಮಯ್ಯ ಅವರು ಹಾಗೂ DK ಶಿವಕುಮಾರ್ ಸರ್ ಅವರು ಮತ್ತು ಇಲ್ಲಿನ ಈ ಕ್ಷೇತ್ರದ MP ಎಲೆಕ್ಷನ್ಗೆ ನಿಂತಿರುವಂಥ ರಕ್ಷಾ ರಾಮಯ್ಯ ಅವರು ಎಲ್ಲರೂ ಈ ದಿನ ಬಾಗೇಪಲ್ಲಿಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಅದರ ಸಲುವಾಗಿ ನಾವು ಈ ದಿನ ನಮ್ಮ ಈ ಹೋಬಳಿ ಆದ ಸೋಮೇನಹಳ್ಳಿ ಹೋಬಳಿಯಿಂದ ವರಕೊಂಡ ಕ್ಷೇತ್ರದಿಂದ ಜನಗಳನ್ನೆಲ್ಲ ನಾವು ಕರೆದುಕೊಂಡು ಹೋಗ್ತಾ ಇದ್ದೀವಿ. ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಈ ದಿನ ಈ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಸ್ತ್ರೀ ಶಕ್ತಿಗಳಿಗಾಗ್ಬೋದು, ಕಾರ್ಮಿಕರಿಗಾಗ್ಬೋದು, ಕಾರ್ಮಿಕ ಕೂಲಿಗಾರರಿಗಾಗ್ಬೋದು ಎಲ್ಲ ಯೋಜನೆಗಳನ್ನು ತುಂಬ ಚೆನ್ನಾಗಿ ಮಾಡಿದೆ. ಅದನ್ನೆಲ್ಲ ಅರಿತು ಎಲ್ಲ ಸಮಸ್ತ ಜನಗಳು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತೇಳಿ ಎಲ್ಲರಲ್ಲೂ ನನ್ನ ಮನವಿ. ಎಲ್ಲರೂ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ.